ಹ್ಯಾಪಿ ಬ್ರದರ್ಸ್ ಡೇ. ಥ್ಯಾಂಕ್ ಯು ಬ್ರೋ. ಏರ್ಟೆಲ್ ಸರ್ವಿಸ್ ಅನ್ನ ಸಿಮ್ ಪೋರ್ಟ್ ಮಾಡ್ತೀರಾ? ತೋರ್ನಳ್ಳಿಗೆ ಹೋಗಿದ್ದು ಅಲ್ಲೇ ನಮಗ ಇನ್ಸ್ಟಾ ಕುಟುಂಬಸ್ಥರು ಸಿಗ್ತಾರ ನೋಡ್ರಿ. ನಮಸ್ಕಾರಿ ಕರ್ನಾಟಕದ ಮಂದಿಗೆ ನಾವ್ ಆ ಬ್ಲ್ಯಾಕ್ ವಿನ್ ತೆಗದ ಡೈರೆಕ್ಟ್ ಮೊದಲ ಆಕಾಶಗಳ ಮನಿಗೆ ಹೋದ್ರಿ. ಆಕಾಶ್ ನನ್ ಜೀವನದಾಗ ಏನಾಗ್ತಾ ಅಂದ್ರ ದೋಸ್ತಕ್ಕಿಂತ ಹೆಚ್ಚ ಒಳ್ಳೆ ಬ್ರದರ್ ಇದ್ದಂಗ ಆಗ್ತಾ ನೋಡ್ರಿ. ಹ್ಯಾಪಿ ಬ್ರದರ್ಸ್ ಡೇ. ಥ್ಯಾಂಕ್ ಯು ಬ್ರೋ. ನಾವ್ ನಮ್ ಬ್ಲ್ಯಾಕ್ ವಿನ್ ಆಕಾಶ್ ಕಡೆ ಕೊಟ್ಟವ್ರಿ. ಅವ್ ರಾಕೆಟ್ ಸ್ಪೀಡ್ ಹೊಡೆದಂಗ ಸ್ಟಾರ್ಟ್ ಮಾಡಿದ್ರಿ. ಇಬ್ರು ಕೂಡಿ ತೋರ್ನಳ್ಳಿಗೆ ಹೊಂಟಿದ್ವಿ. ಖರೆ ನೇಚರ್ ಅದ ನೋಡಿ ಸ್ವರ್ಗದಾಗ ಹೊಂಟಂಗ ಆಗತ್ತಿತ್ ನೋಡ್ರಿ. ಬಂದ್ ತೋರ್ನಳ್ಳಿ ಬಂದ್ ತಲುಪಿದ್ರಿ. ನಂತರ ಆಕಾಶದ ಗಾಡಿ ಪಾರ್ಕ್ ಮಾಡಿದ್ರಿ. ಗಾಡಿ ಅದು ಪಾರ್ಕ್ ಮಾಡಿದ ನಂತರ ನಮ್ಮ ಆಂಜನೇಯನ ದರ್ಶನ ಪಡ್ಕೋ ಸಂಬಂಧ ಗುಡಿ ಒಳಗ ಎಂಟ್ರಿ ಕೊಡ್ತವ್ರಿ. ಗುಡಿ ಒಳಗ ಎಂಟ್ರಿ ಕೊಡೋಕ್ಕಿಂತ ಮೊದಲ ಕಪ್ಪರ ಉದ್ಕಡಿ ಎಣ್ಣೆ ಅದು ತಗೋತವ್ರಿ. ಕಪ್ಪರ ಎಣ್ಣೆ ಉದ್ಕಡಿ ಅದು ತಗೊಂಡ ನಂತರ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅನ್ಕೋತ ಗುಡಿ ಒಳಗ ಎಂಟ್ರಿ ಕೊಡ್ತವ್ರಿ. ಗುಡಿ ಒಳಗ ಎಂಟ್ರಿ ಅದು ಕೊಟ್ಟ ನಂತರ ಉದ್ಕಡಿ ಕಪ್ಪರದು ಹಚ್ತವ್ರಿ. ಉದ್ಕಡಿ ಕಪ್ಪರದು ಹಚ್ಚಿದ ನಂತರ ಡೈರೆಕ್ಟ್ ದರ್ಶನ ಮಾಡ್ಕೋ ಸಂಬಂಧ ಗುಡಿ ಒಳಗ ಹೋಗ್ತವ್ರಿ. ಆಂಜನೇಯನ ದರ್ಶನ ಪಡ್ಕೋ ಸಂಬಂಧ ಬಹಳಷ್ಟು ಹನುಮಾನ್ ಭಕ್ತರ ಬಹಳ ಜನ ಬಂದಿರು ನೋಡ್ರಿ. ಅದೇ ರಸದಾಗ ನಮ್ಮ ಮತ್ತ ಆಕಾಶ ಗುಡಿ ಒಳಗ್ ಹೋಗಿ ಆಂಜನೇಯನ ದರ್ಶನ ಪಡ್ಕೊಂಡು ದರ್ಶನ ಅದು ಪಡ್ಕೊಂಡ ನಂತರ ಅಲ್ಲೇ ನಮ್ಗ ಇನ್ಸ್ಟಾ ಕುಟುಂಬಸ್ಥರು ಸಿಗ್ತಾರ. ಅವ್ರ ಜೋಡಿ ಹಂಗ ಜರ ಮಾತಾಡ್ಕೊತ ನಿಲ್ತವ್ರಿ. ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ತೋರನಳ್ಳಿ ಗ್ರಾಮದಲ್ಲಿರುವಂತ ಹನುಮಂತನ ದೇವಸ್ಥಾನ ಭಕ್ತರಿಗಾಗಿ ತುಂಬಾ ಪವಿತ್ರವಾದ ಸ್ಥಳವಾಗೈತ್ರಿ. ಪ್ರತಿ ಶನಿವಾರ ಅಂತೂ ಸುತ್ತಮುತ್ತಲಿನಲ್ಲಿರುವಂತ ಎಲ್ಲಾ ಭಕ್ತರ ಇಲ್ಲಿ ಆಂಜನೇಯನ ದರ್ಶನ ಪಡ್ಕೋ ಸಂಬಂಧ ಬರ್ತಾರ ನೋಡ್ರಿ. ಆಂಜನೇಯನ ದರ್ಶನ ಅದು ಪಡ್ಕೊಂಡ ನಂತರ ಬಹಳ ಸಮಾಧಾನ ಅನ್ಸಿತ್ರಿ. ನಂತರ ನಾವು ಗುಡಿ ಒಳದಿಂದ ಹೊರಗೆ ಹೊರಟು ನೋಡ್ರಿ. ಅಲ್ಲಿ ಹೊರಗೆ ಹೋದ ನಂತರ ನಮ್ಗ ಆಕಾಶನ ದೋಸ್ತರು ಸಿಗ್ತಾರ. ಏನ್ ಅಂತಾರಂತ ನೀವ ನೋಡ್ರಿ. ಏರ್ಟೆಲ್ ಸರ್ವಿಸ್ ಅನ್ನ ಸಿಮ್ ಪೋರ್ಟ್ ಮಾಡ್ತೀರಾ? ಫ್ರೀದಾಗ ಗಿಫ್ಟ್ಸ್ ಏನು ಕೊಡಂಗಿಲ್ರಿ, ಎಲ್ಲರೂ ಕೊಡೋದು. 365 ರೀಚಾರ್ಜ್ ಮಾಡ್ತೀವಿ. ಅನ್ಲಿಮಿಟೆಡ್ ಡಾಟಾ, ಅನ್ಲಿಮಿಟೆಡ್ ಕಾಲ್. ಅನ್ಲಿಮಿಟೆಡ್. ವಿ.ಐ ಸಿಮ್ ಫೋಟೋದಾಗ ಅದು ಭೇಟಿ ಆದ ನಂತರ ನಮ್ ಬ್ಲ್ಯಾಕ್ ಕ್ವೀನ್ ಕಡೆ ನಡೆದ್ರಿ. ನಮ್ ಬ್ಲ್ಯಾಕ್ ಕ್ವೀನ್ ಅಂತ ತೆಗದ ಆಕಾಶ ನಡೆದ ಬಿಟ್ಟು ನೋಡ್ರಿ. ನಮ್ ರಾಣಿನ್ ತೆಗದ ಡೈರೆಕ್ಟ್ ನಾವು ಮನಿ ಕಡೆ ಹೋಗ್ತವ್ರಿ. ಇದ್ ನಮ್ ಯೂಟ್ಯೂಬ್ ಫಸ್ಟ್ ಲೋಗ್ರಿ. ಯಾವ ರೀತಿ ಆಗೈತೆ ಅಂತ ಕಮೆಂಟ್ ಮಾಡಿ ತಿಳಿಸಿರಿ. ಇಷ್ಟ ಆದ್ರ ಲೈಕ್ ಶೇರ್ ಮತ್ತ ಸಬ್ಸ್ಕ್ರೈಬ್ ಮಾಡ್ರಿ. ನಮಗ್ ಇನ್ಸ್ಟಾದಾಗ ಯಾವ ರೀತಿ ಸಪೋರ್ಟ್ ಮಾಡ್ತಿರ್ಲಿ ಅದೇ ರೀತಿ ನಮ್ ಯೂಟ್ಯೂಬ್ದಾಗೂ ಸಪೋರ್ಟ್ ಮಾಡ್ರಿ.